Okay, good morning, students. Now we go to fundamental concepts of managing economics. The next part and note. So, see point number 4, the discounting principle. The discounting principle. Sodia tattva anta idanna ನಾವು ಕರಿತೀವಿ. The discounting principle. See, the discounting principle is based on the value of money at different points of time. The discounting principle is based on the value of money at different points of time. ಇದು ಹಣದ ಮೌಲ್ಯಗಳಲ್ಲಿ ಬದಲಾವಣೆಗಳನ್ನಾಗುವಂಥದ್ದು, ವಿವಿಧ ಅವಧಿಗಳಲ್ಲಿ ಬದಲಾವಣೆ ಆಗುವಂಥದ್ದನ್ನು ಕೌಂಟ್ ಮಾಡುವಂಥದ್ದು ಯಾವುದು? ದಿ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಅನ್ನುವಂಥದ್ದು, ಸೋಡಿಯ ತತ್ವ ಅನ್ನುವಂಥದ್ದು ಹಣದ ಮೌಲ್ಯದಲ್ಲಾಗುವಂಥ ಬದಲಾವಣೆಗಳನ್ನು ತಿಳಿಸುವಂಥ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ಸೇರಿ ದ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಈಸ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಮನಿ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮ್. ಅಂದರೆ ಹಣಕ್ಕಿರುವಂಥ ಮೌಲ್ಯ ಟೈಮ್ ಟು ಟೈಮ್ ಏನಾಗ್ತಾ ಹೋಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಅವುಗಳನ್ನು ಕೌಂಟ್ ಮಾಡಲಿಕ್ಕೆ ನಾವು ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಅನ್ನುವಂಥದ್ದನ್ನು ನಾವು ಬಳಸ್ತೀವಿ. ಸೊ ಫಾರ್ ದ ಎಕ್ಸಾಂಪಲ್, ರುಪಿ ಟು ಬಿ ರಿಸೀವ್ಡ್ ಟುಮಾರೋ ಈಸ್ ವರ್ತ್ ಲೆಸ್ ದೆನ್ ಎ ರುಪಿ ಇನ್ ಹ್ಯಾಂಡ್ ಟುಡೇ. ಅಂದರೆ ಹಣಕ್ಕಿರುವಂಥ ಮೌಲ್ಯ ಏನಾಗ್ತಾ ಹೋಗ್ತದೆ, ಇದರ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ಇವತ್ತಿರುವಂಥ ಮೌಲ್ಯ ನಾಳೆ ಇರೋದಿಲ್ಲ. ಇರ್ತದ ಹೇಳಿ, ನಾವು ಹಿಂದಿನ ಕಾಲದಲ್ಲಿ ಉದಾಹರಣೆಗೆ 1 ರೂಪಾಯಿ ಕೊಟ್ಟರೆ 4 ಚಾಕ್ಲೇಟ್ಗಳು ನಮ್ಗೆ ಸಿಗ್ತಾ ಇದ್ವು. ಬಟ್ ಇವತ್ತು 1 ರೂಪಾಯಿ ಕೊಟ್ಟರೆ 1 ಚಾಕ್ಲೇಟ್ ಸಿಗುತ್ತೆ. ಅದು ಕ್ವಾಲಿಟಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ರೀತಿ ಹಣಕ್ಕಿರುವಂಥ ಮೌಲ್ಯ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ದಿನದಿಂದ ದಿನಕ್ಕೆ ಹಣಕ್ಕಿರುವಂಥ ಮೌಲ್ಯ ಅಥವಾ ವ್ಯಾಲ್ಯೂ ಆಫ್ ಮನಿ ಬಿ ಡಿಕ್ರೀಸಸ್ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಅದನ್ನು ಕೌಂಟ್ ಮಾಡಲಿಕ್ಕೆ ನಾವು ಎಕನಾಮಿಕ್ಸಲ್ಲಿ ಯಾವುದು ದ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಅನ್ನುವಂಥ ಒಂದು ತತ್ವವನ್ನು ನಾವು ಬಳಸ್ತೀವಿ. ಸೋಡಿಯ ತತ್ವ ಅಂದರೆ ಮುಂದಂದಾಜು ಫಾರ್ಕಾಸ್ಟಿಂಗ್ ಮಾಡುವಂಥದ್ದು. ಮುಂದೆ ಇವತ್ತಿನ 100 ರೂಪಾಯಿಗೆ ಮುಂದಿನ ವರ್ಷ ಯಾವ ರೀತಿ ವ್ಯಾಲ್ಯೂ ಇರ್ಬೋದು, 110 ಆಗ್ಬೋದಾ, ಅಥವಾ 90 ರುಪೀಸ್ ಆಗ್ಬೋದಾ, ಅಥವಾ 80 ರುಪೀಸ್ ಆಗ್ಬೋದಾ, ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತೋ ಅನ್ನೋದ್ರ ಕುರಿತಾಗಿ ನಮಗೆ ಏನದು ಕ್ಲಿಯರೆನ್ಸನ್ನು ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ. ಯಾವುದು? ದಿ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ದ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಈಸ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಮನಿ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮ್. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ, ನಾವು ಫ್ಯೂಚರಲ್ಲಿ ಹಣಕ್ಕಿರುವಂಥ ಮೌಲ್ಯವನ್ನು ಫೈಂಡ್ ಔಟ್ ಮಾಡೋಕ್ಕೆ ಒಂದು ಸೂತ್ರವನ್ನು ಬಳಸ್ತೀವಿ. ದ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ವಿ ಇಸ್ ಈಕ್ವಲ್ ಟು ಆರ್ ಎಸ್ 100 ಡಿವೈಡ್ ಬೈ 1 ಪ್ಲಸ್ ಐ. ಸಿ ಹಿಯರ್ ವಿ ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ, ಹಣಕ್ಕಿರುವಂಥ ಏನದು ಇತ್ತೀಚೆಗಿರುವಂಥ ಹಣಕ್ಕಿರುವಂಥ ಮೌಲ್ಯ ಅಥವಾ ರೀಸೆಂಟ್ ಇಯರಲ್ಲಿ ಇರುವಂಥ ಹಣಕ್ಕಿರುವಂಥ ಮೌಲ್ಯವನ್ನು ನಾವು ವಿ ಅಂತ ಫೈಂಡ್ ಔಟ್ ಮಾಡಿದರೆ, ಆ್ಯಂಡ್ ಐ ಅನ್ನುವಂಥದ್ದು ರೇಟ್ ಆಫ್ ಇಂಟ್ರೆಸ್ಟ್. ಇವುಗಳನ್ನು ನಾವು ತಗೊಂಡ್ರೆ ಏನಾಗುತ್ತೆ, ಹಣಕ್ಕಿರುವಂಥ ಮೌಲ್ಯ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿಯನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಫಾರ್ ದ ಎಕ್ಸಾಂಪಲ್, ಒಂದು ಉದಾಹರಣೆಯನ್ನು ಕೊಡಬೇಕಂತಂದರೆ ನಿಮಗೆ ಇವಾಗ ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ಅಶ್ವಿನ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿಗೆ ಒಂದು ಉಡುಗೊರೆಯನ್ನು ಕೊಡಬೇಕು, ಒಂದು ಗಿಫ್ಟನ್ನು ಕೊಡಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಅದರಲ್ಲಿ ಅವನಿಗೆ 100 ರೂಪಾಯಿ ಮೌಲ್ಯವನ್ನು ಹೊಂದಿರುವಂಥ ಒಂದು ಗಿಫ್ಟನ್ನು ಕೊಡಬೇಕು ಅಂತಿದ್ವಿ. ಅಲ್ಲಿ ಆಪ್ಷನನ್ನು ಇಡ್ಬೋದು ಅವನಿಗೆ. ಇವಾಗ ರೀಸೆಂಟ್ ಇಯರ್ ತಗೊಂಡ್ರೆ ಅಥವಾ ನೆಕ್ಸ್ಟ್ ಇಯರ್. ರೀಸೆಂಟ್ ಇಯರಲ್ಲಿ ಕೊಟ್ಟರೆ ಆ ವಸ್ತುವಿಗಿರುವಂಥ ಮೌಲ್ಯ ಎಷ್ಟಪ್ಪ ಅಂತ ಕೇಳಿದರೆ 100 ರೂಪಾಯಿ ಇರುತ್ತೆ. 100. ಇತ್ತೀಚಿನ ವರ್ಷಗಳಲ್ಲಿ ಅಶ್ವಿನ್ಗೆ ಆ ಒಂದು ಗಿಫ್ಟನ್ನು ನಾವು ಕೊಟ್ಟರೆ ವಸ್ತುವಿಗಿರುವಂಥ ಮೌಲ್ಯ ಎಷ್ಟಪ್ಪ ಅಂತ ಕೇಳಿದ್ರೆ ಓನ್ಲಿ 100 ರುಪೀಸ್. ನೆಕ್ಸ್ಟ್ ಇಯರ್ ಅದೇ ವಸ್ತುವನ್ನು ಕೊಟ್ಟರೆ ಎಷ್ಟು ಆಗುತ್ತೆ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಬಳಸುವಂಥ ಸಿದ್ಧಾಂತ ಯಾವುದಪ್ಪ ಅಂತ ಕೇಳಿದ್ರೆ ಅದು ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ಅರ್ಥ ಆಗ್ತಿದೆಯಾ? ಅಶ್ವಿನ್ ಅನ್ನುವಂಥ ವಿದ್ಯಾರ್ಥಿಗೆ ಒಂದು ಗಿಫ್ಟ್ ಹ್ಯಾಂಪರನ್ನು ನಾವು ಕೊಡಬೇಕು ಅಂತಿದ್ವಿ. ಅಲ್ಲಿ 2 ಟೈಪ್ಸ್ ಇದೆ, ನಮ್ಗೆ ಆಪ್ಷನ್ ಇದೆ. ಒಂದು ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಕೊಡ್ಬೋದು ಬಿಟ್ಟರೆ, ಇನ್ನು ನೆಕ್ಸ್ಟ್ ಇಯರ್ ಕೊಡ್ಬೋದು. ಈ ಒಂದು ವರ್ಷವನ್ನು ಬಿಟ್ಟು ನೆಕ್ಸ್ಟ್ ಇಯರ್ ಕೊಡ್ಬೋದು, ಅದೇ ಗಿಫ್ಟ್ ಹ್ಯಾಂಪರನ್ನು ನಾವು ಕೊಡ್ಬೋದು. ಅವಾಗ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಇವತ್ತಿಗೆ ಏನಾದರೂ ಅವನಿಗೆ ನಾವು ಅದನ್ನು ಕೊಟ್ಟರೆ ಆ ವಸ್ತುವಿಗಿರುವಂಥ ಬೆಲೆ ಎಷ್ಟಪ್ಪ, ವ್ಯಾಲ್ಯೂ ಆಫ್ ಮನಿ ಎಷ್ಟಪ್ಪ ಅಂತ ಕೇಳಿದ್ರೆ ಓನ್ಲಿ 100 ರುಪೀಸ್. ಅದೇ ನಾವು ನೆಕ್ಸ್ಟ್ ಇಯರ್ ಆ ವಸ್ತುವನ್ನು ಕೊಟ್ಟರೆ ಏನಾಗ್ಬೋದು ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಬಳಸುವಂಥದ್ದು ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್, ಸೋಡಿಯ ತತ್ವ ಅನ್ನುವಂಥದ್ದು. ಹಣಕ್ಕಿರುವಂಥ ಮೌಲ್ಯ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅನ್ನುವಂಥದ್ದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ಅಶ್ವಿನಿಗೆ ನಾವು ಕೇಳಿದರೆ ನಿಮಗೆ ಈಗ ಕೊಡಬೇಕಾ ಅಥವಾ ನೆಕ್ಸ್ಟ್ ಇಯರ್ ಕೊಟ್ಟರೆ ನಡೆಯುತ್ತಾ ಅಂತ ಕೇಳಿದರೆ ಏನು ಹೇಳ್ತಾನೆ ಹೇಳಿ ಅವನು? ಅಥವಾ ನಿಮಗೆ ಕೇಳಿದ್ರೆ ನೀವೇನು ಹೇಳ್ತೀರಾ? ಇವಾಗಲೇ ಬೇಕು ಅಂತ ಹೇಳ್ತೀರಾ. ಸೊ ಹಾಗೆ ಅಶ್ವಿನ್ ಕೂಡ ಏನು ಹೇಳ್ತಾನೆ, ನಮಗೆ ರೀಸೆಂಟ್ ಇಯರಲ್ಲೇ ಏನು ಬೇಕು, ವಸ್ತುಗಳು ಬೇಕು ಅಂತ ಹೇಳ್ತಾನೆ. ಅದೇ ನಾವು ನೆಕ್ಸ್ಟ್ ಇಯರ್ ಏನಾದರೂ ಕೊಟ್ಟರೆ ಆ ಹಣಕ್ಕಿರುವಂಥ 100 ರೂಪಾಯಿ ಮೌಲ್ಯದ ವಸ್ತುವಿಗೆ
ಏನಾಗುತ್ತೆ, ಅದರ ಮೌಲ್ಯ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಕ್ಕೆ ಏನು ಮಾಡ್ತೀವಿ, ದಿ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಅನ್ನುವಂಥ ಒಂದು ತತ್ವವನ್ನು ನೋಡ್ತೀವಿ. ಫಾರ್ ದಿ ಎಕ್ಸಾಂಪಲ್, ಇವಾಗ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ರೇಟ್ ಆಫ್ ಇಂಟ್ರೆಸ್ಟ್ ಬಂದು ವರ್ಷಕ್ಕೆ 100 ರೂಪಾಯಿಗೆ 10 RS ಆಗುತ್ತೆ ಅಂತ ಇಟ್ಕೊಳ್ಳಿ. ಓಕೆ, 100 ರೂಪೀಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10 ರೂಪೀಸ್ ಆಗುತ್ತೆ, ಅಂದರೆ 0.10% ಅಥವಾ 10% ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಇಟ್ಕೊಳ್ಳಿ. ಸೊ ಐ ಎಷ್ಟು ಸಿಕ್ದಂಗೆ ಆಯ್ತು ನಮಗೆ, ಐ ಬಂದು 10 ರೂಪೀಸ್ ಸಿಕ್ದಂಗೆ ಆಯ್ತು, ಅಂದರೆ 0.10. 100 divided by 1 plus 0.10 divided by 1.1. Okay, 1.1 ಆಗುತ್ತೆ. So is equal to V 9 ಬರುತ್ತೆ. ಸೊ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ನಾವೇನಾದರೂ ಅಶ್ವಿನಿಗೆ ಅದೇ ವಸ್ತುವನ್ನು ಕೊಟ್ಟರೆ ಆ ವಸ್ತುವಿಗಿರುವಂಥ ಮೌಲ್ಯ ಎಷ್ಟಪ್ಪ ಅಂತ ಕೇಳಿರೋದು, ಅಲ್ಲಿ 90 ರೂಪೀಸ್ ಆಗುತ್ತೆ. ಅಂದರೆ 10 ರೂಪೀಸ್ ಏನಾಗುವಂಥದ್ದು ಡಿಕ್ರೀಸ್ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತದೆ. ಅಂದರೆ 10 ರೂಪಾಯಿ ಅಥವಾ 10 ರೂಪಾಯಿ ಮಟ್ಟದ ಅಥವಾ ಆ ರೀತಿಯ ಮೌಲ್ಯ ಏನಾಗುತ್ತೆ, ಕಳ್ಕೊಳ್ಳುತ್ತೆ. ಈ ವರ್ಷ ಕೊಟ್ಟರೆ 100 ರೂಪಾಯಿ ಇರ್ತಾಯಿತ್ತು, ಅದೇ ನಾವು ಮುಂದಿನ ವರ್ಷ ಏನಾದರೂ ಕೊಟ್ಟಿದ್ದೇ ಆಗಿದ್ದಲ್ಲಿ ಆ ವಸ್ತುವಿಗಿರುವಂಥ ಮೌಲ್ಯ, ವ್ಯಾಲ್ಯೂ ಆಫ್ ಮನಿ ಏನಾಗುತ್ತೆ, ಕಡಿಮೆ ಆಗುತ್ತೆ ಅನ್ನುವಂಥದ್ದು ತಿಳಿಸ್ಕೊಡ್ತದೆ. ಇದನ್ನು ನಾವು ನೆಕ್ಸ್ಟ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ, ಯಾವುದು ಇದ್ರ ಕುರಿತಾಗಿ. ಅಥವಾ ಸಪೋಸ್ ಆಫ್ಲೈನ್ ಸ್ಟಾರ್ಟ್ ಆಗಲೇ ಇಲ್ಲ ಅಂತಂದ್ರು ಇದ್ರ ಕುರಿತಾಗಿನೇ ಮೇ ಬಿ ಕೇಸ್ ಸ್ಟಡಿ ಬರುವಂಥ ಸಾಧ್ಯತೆಗಳಿವೆ, ನೋಡೋಣ. ಹಾಗೇನಾದರೂ ಇದ್ದರೆ ಇದ್ರ ಕುರಿತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಆಯಿತಾ. ನೋಡೋಣ, ಹಾಗೇನಾದರೂ ಬರುವಂತಿದ್ರೆ ಮಾತ್ರ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಆಫ್ಲೈನ್ ಬಂದಾಗ 1 ಇಯರಿಗೆ ಸಂಬಂಧಪಟ್ಟಂತೆ ಅಥವಾ 2 ಇಯರಿಗೆ ಸಂಬಂಧಪಟ್ಟಂತೆ 3 ಇಯರಿಗೆ ಸಂಬಂಧಪಟ್ಟಂತೆ ನಾವು ಹೇಗೆ ಹಣದ ಮೌಲ್ಯವನ್ನು ಕಂಡುಹಿಡಿಯುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಈ ವರ್ಷ ರೀಸೆಂಟ್ ಇಯರಲ್ಲಿ 1000 ರೂಪಾಯಿಗೆ ಒಂದು ವಸ್ತು ಸಿಗ್ತಾ ಇತ್ತು, ಅದೇ ನಾವು ನೆಕ್ಸ್ಟ್ ಇಯರ್ ತೊಗೊಂಡ್ರೆ, ಆಫ್ಟರ್ ದಿ 1 ಇಯರ್ ತೊಗೊಂಡ್ರೆ ಅದೇ 1000 ರೂಪಾಯಿಯ ವಸ್ತುವಿನ ಮೌಲ್ಯ ಏನು ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ, ಅಥವಾ 2 ಇಯರಲ್ಲಿ ಅಥವಾ 3 ಇಯರಲ್ಲಿ ತೊಗೊಂಡ್ರೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗೋದು ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು. ಓಕೆ, ಅದು ದಿ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್, ಸೋಡಿಯಾ ತತ್ವ ಅನ್ನುವಂಥದ್ದು. ಏನು ಹೇಳ್ತದೆ ಇದು? ದ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಈಸ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಮನಿ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮ್. ವ್ಯಾಲ್ಯೂ ಆಫ್ ಮನಿ ಅನ್ನುವಂಥದ್ದು ಡಿಫ್ರೆಂಟ್ ಟೈಮಲ್ಲಿ ಇರುವಂಥ ಒಂದು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ವಿವಿಧ ಅವಧಿಗಳಲ್ಲಿ ಇರುವಂಥ ಹಣದ ಮೌಲ್ಯವನ್ನು ಅಳತೆ ಮಾಡಲಿಕ್ಕೆ ನಾವು ಬಳಸುವಂಥ ಒಂದು ವಿಧಾನ ಇದು ಅಷ್ಟೇ. ಇದರ ಫಾರ್ಮುಲಾ ಏನಾಗ್ತದೆ ಹೇಳಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ V is equal to RS 100 divided by 1 plus I. V is equal to V ಏನು ಹೇಳ್ತದೆ, V ಸ್ಟ್ಯಾಂಡರ್ಡ್ಸ್ ಹಿಯರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ, I ರೇಟ್ ಆಫ್ ಇಂಟ್ರೆಸ್ಟನ್ನು ತೋರಿಸುವಂಥದ್ದು. ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಇಟ್ ಈಸ್ ಈಸಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಯಾವುದೋ ಫಂಡಮೆಂಟಲ್ ಕಾನ್ಸೆಪ್ಟ್ ಅನ್ನುವಂಥದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಮುಗಿಸೋಣ. ಓಕೆ, ಥ್ಯಾಂಕ್ ಯು.